ಕನಕಪುರದಲ್ಲಿಂದು ಸಿಎಂ ಡಿಕೆ ಶಿವಕುಮಾರ್ ರೌಂಡ್ಸ್. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಸ್ವಕ್ಷೇತ್ರಕ್ಕೆ ಭೇಟಿಯನ್ನ ಕೊಡುತ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇವತ್ತು ಇಡೀ ದಿನ ಕನಕಪುರ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳ ಸುತ್ತಾಟ. 17 ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಹಾಗೂ ನಗರ ಪ್ರದೇಶದಲ್ಲಿ ರೌಂಡ್ಸ್ ಹಾಕಲಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಾರೋಹಳ್ಳಿಗೆ ಭೇಟಿ ನೀಡಲಿದ್ದಾರೆ ಸಿಎಂ. ಹಾರೋಹಳ್ಳಿಯಿಂದ ಕನಕಪುರವರೆಗೆ ರೋಡ್ ಶೋ ಸಾಧ್ಯತೆ ಇದೆ. ಸಿಎಂ ಡಿಕೆ ಅವರಿಂದ ಕೃತಜ್ಞತಾ ಸಮರ್ಪಣಾ ಪ್ರವಾಸ ಇದು. ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ಭೇಟಿಯ ಹಿನ್ನೆಲೆಯಲ್ಲಿ ಕನಕಪುರಕ್ಕೆ ಭೇಟಿಯನ್ನ ಕೊಡ್ತಾ ಇದ್ದು ಅಲ್ಲಿನ ಜನತೆಗೆ ಕೃತಜ್ಞತೆಯನ್ನ ಸಲ್ಲಿಸಲಿದ್ದಾರೆ. ಮತ್ತೊಂದು ಕಡೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಡಿಕೆ ಶಿವಕುಮಾರ್ ಅವರನ್ನ ಬರಮಾಡಿಕೊಳ್ಳುವುದಕ್ಕೆ ಬೃಹತ್ ಹಾರ ತಯಾರಾಗಿದೆ. ಸ್ವಕ್ಷೇತ್ರದ ಜನತೆಯ ಆಶೀರ್ವಾದವನ್ನು ಪಡೆಯುವುದಕ್ಕೆ, ಹಾಗೆಯೇ ಅವರನ್ನು ಸತತವಾಗಿ ಗೆಲ್ಲಿಸಿಕೊಂಡು ಬರ್ತಾ ಇರುವಂತಹ ಮತದಾರ ಪ್ರಭುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ಇದಕ್ಕಿಂತ ಸುಸಂದರ್ಭ ಮತ್ತೊಂದಿಲ್ಲ. ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದುಕೊಂಡು ಈಗಾಗಲೇ ಅವರು ಊರಿರಬಹುದು, ಆ ಕ್ಷೇತ್ರದ ಜನ ಇರಬಹುದು, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿದ್ದಕ್ಕೆ ಎಷ್ಟು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನು ನೋಡಿದ್ದೀವಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕನಕಪುರಕ್ಕೆ ಸಿಎಂ ಭೇಟಿ. ಡಿಕೆ ಶಿವಕುಮಾರ್ ಮನೆಗೆ ಬಂದ ಡಿಕೆ ಸುರೇಶ್. ಕೆಲವೇ ಹೊತ್ತಿನಲ್ಲಿ ಡಿಕೆ ಬ್ರದರ್ಸ್ ಕನಕಪುರ ಪ್ರವಾಸ ಶುರುವಾಗುತ್ತೆ. ಕನಕಪುರ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅವರಿಗೆ ಅವರ ಸಹೋದರ ಮಾಜಿ ಸಂಸದರಾಗಿರುವಂತಹ ಡಿಕೆ ಸುರೇಶ್ ಅವರು ಸಾಥ್ ಕೊಡಲಿದ್ದಾರೆ. ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ. ಕನಕಪುರದಾದ್ಯಂತ ಝೀರೋ ಟ್ರಾಫಿಕ್ ಅನ್ನು ತಪ್ಪಿಸಲು ಸಿಎಂ ಡಿಕೆ ಮೆಟ್ರೋ ಮೊರೆ ಹೋದರು. ಕೆಲವೇ ಕ್ಷಣಗಳಲ್ಲಿ ಮೆಟ್ರೋ ನಿಲ್ದಾಣಕ್ಕೆ ಆಗಮಿಸಲಿರುವ ಸಿಎಂ. ವಿಧಾನಸೌಧದಿಂದ ಮೆಟ್ರೋದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ತೆರಳಲಿದ್ದಾರೆ. ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ನಿಲ್ದಾಣದವರೆಗೆ ಸಿಎಂ ಪ್ರಯಾಣವನ್ನು ಬೆಳೆಸುತ್ತಾರೆ. ಮೆಟ್ರೋ ನಿಲ್ದಾಣದ ಬಳಿ ಬಿಎಂಆರ್ಸಿಎಲ್ ಅಧಿಕಾರಿಗಳು ಕೂಡ ಆಗಮಿಸಿದ್ದಾರೆ ಡಿಕೆ ಶಿವಕುಮಾರ್ ಅವರನ್ನ ಸ್ವಾಗತ ಮಾಡಿಕೊಳ್ಳುವುದಕ್ಕೆ. ಇದು ವಿಧಾನಸೌಧದ ಮುಂಭಾಗದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಹಾಗೆಯೇ ಮೆಟ್ರೋ ನಿಲ್ದಾಣದ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಿ. ಬಿಗಿ ಪೊಲೀಸ್ ಭದ್ರತೆಯನ್ನ ಕಲ್ಪಿಸಲಾಗಿದೆ. ನಮ್ಮ ಪ್ರತಿನಿಧಿ ಅನಿಲ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಮುಖ್ಯಮಂತ್ರಿ ಆದ ಬಳಿಕ ಇದೇ ಮೊದಲ ಬಾರಿಗೆ ಡಿಕೆ ಶಿವಕುಮಾರ್ ಅವರು ಸ್ವಕ್ಷೇತ್ರಕ್ಕೆ ಪ್ರಯಾಣವನ್ನು ಕೂಡ ಬೆಳೆಸ್ತಾರೆ. ಅದರಲ್ಲೂ ಕೂಡ ಮೆಟ್ರೋ ಮಾರ್ಗದಿಂದ ಅಂದ್ರೆ ವಿಧಾನಸೌಧದಿಂದ ಸಿಲ್ಕ್ ಇನ್ಸ್ಟಿಟ್ಯೂಷನ್ ಕೂಡ ಮೆಟ್ರೋದಲ್ಲೇ ಪ್ರಯಾಣವನ್ನು ಕೂಡ ಬೆಳೆಸ್ತಾರೆ. ಈಗ ಸದ್ಯಕ್ಕೆ ವಿಧಾನಸೌಧದಲ್ಲಿ ಯಾವ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಅಂತ ತೋರಿಸ್ತಾ ಹೋಗ್ತೇನೆ. ಬಹಳ ಪ್ರಮುಖವಾಗಿ ಸದಾಶಿವನಗರ ನಿವಾಸದಿಂದ ವಿಧಾನಸೌಧ ಮಾರ್ಗವಾಗಿ ಡಿಕೆ ಶಿವಕುಮಾರ್ ಅವರು ಕೂಡ ಬರ್ತಾರೆ. ಸದ್ಯಕ್ಕೆ ಈ ಒಂದು ಮೆಟ್ರೋ ನಿಲ್ದಾಣದ ಬಳಿ ಪೊಲೀಸ್ ಬಂದೋಬಸ್ತ್ ಕೂಡ ಹೆಚ್ಚಾಗಿ ಮಾಡಲಾಗಿರುವಂತದ್ದು. ಈಗ ಇಲ್ಲಿಂದ ವಿಧಾನಸೌಧದ ಒಂದು ಮೆಟ್ರೋ ನಿಲ್ದಾಣ ಏನಿದೆ, ಈ ಮೆಟ್ರೋ ನಿಲ್ದಾಣದಿಂದ ಮೆಜೆಸ್ಟಿಕ್ ನಲ್ಲಿ ಲೈನ್ ಚೇಂಜ್ ಆಗುತ್ತೆ. ಮೆಜೆಸ್ಟಿಕ್ ನಲ್ಲಿ ಮೆಟ್ರೋ ಒಂದು ಬದಲಾವಣೆ ಮಾಡಬೇಕಾಗುತ್ತೆ. ಇದೇ ಮಾರ್ಗದಲ್ಲಿ ತೆರಳಿ ಅಲ್ಲಿ ಒಂದು ಮೆಟ್ರೋನ ಬದಲಾವಣೆ ಮಾಡ್ಕೊಂಡು ಮತ್ತೆ ಮೆಜೆಸ್ಟಿಕ್ ನಿಂದ ನೇರವಾಗಿ ಸಿಲ್ಕ್ ಇನ್ಸ್ಟಿಟ್ಯೂಷನ್ಗೆ ತೆರಳುತ್ತಾರೆ. ಅಲ್ಲಿ ಮೆಟ್ರೋನ ಇಳಿದು ಮತ್ತೆ ಡಿಕೆ ಶಿವಕುಮಾರ್ ಅವರು ಕಾರಿನ ಮಾರ್ಗವಾಗಿ ತಮ್ಮ ಸ್ವಕ್ಷೇತ್ರಕ್ಕೆ ತೆರಳುತ್ತಾರೆ. ಹಾರೋಹಳ್ಳಿ ಮತ್ತೆ ಕನಕಪುರದ ವಿವಿಧ ಗ್ರಾಮಗಳು ಮತ್ತು ಹಳ್ಳಿಗಳಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಒಂದು ರೀತಿ ಕೃತಜ್ಞತಾ ಸಮರ್ಪಣಾ ಒಂದು ಕಾರ್ಯಕ್ರಮವನ್ನ ನೆರವೇರಿಸ್ತಾರೆ. ಅಲ್ಲೂ ಕೂಡ ವೋಟ್ ಹಾಕಿ ಗೆಲ್ಲಿಸಂತ ಜನರು ಕೂಡ ಒಂದು ಧನ್ಯವಾದವನ್ನು ಹೇಳ್ತಾರೆ. ಮುಖ್ಯಮಂತ್ರಿ ಆದ ಬಳಿಕ ಇದೇ ಮೊದಲ ಬಾರಿಗೆ ತಮ್ಮ ಕ್ಷೇತ್ರಕ್ಕೆ ತೆರಳುತ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಅಲ್ಲೂ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಸದ್ಯಕ್ಕೆ ವಿಧಾನಸೌಧದಲ್ಲೂ ಕೂಡ ಬಿಎಂಆರ್ಸಿಎಲ್ ನ ಅಧಿಕಾರಿಗಳು ಬಂದಿದ್ದಾರೆ. ಇಲ್ಲೂ ಕೂಡ ಭದ್ರತೆ ನಿಟ್ಟಿನಲ್ಲೂ ಕೂಡ ಒಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಈ ಒಂದು ಮೆಟ್ರೋ ಮಾರ್ಗದಲ್ಲಿ ಸದ್ಯಕ್ಕೆ ವಿಧಾನಸೌಧ ಸ್ಟೇಷನ್ ಇಂದ ಯಾರಿಗೂ ಪ್ರವೇಶ ಬಿಡ್ತಾ ಇಲ್ಲ. ಮುಂಭಾಗದಲ್ಲಿರುವಂತಹ ಒಂದು ಸ್ಟೇಷನ್ ಏನಿದೆ ಅಲ್ಲಿಂದ ಬಿಡಲಾಗ್ತಾ ಇದೆ. ಸಾರ್ವಜನಿಕರು ಸದ್ಯಕ್ಕೆ ಇಲ್ಲಿ ಬಿಡ್ತಾ ಇಲ್ಲ. ಸದ್ಯಕ್ಕೆ ಪೊಲೀಸರು ಕೂಡ ಎಲ್ಲ ರೀತಿಯಾದಂತಹ ಒಂದು ಟೈಟ್ ಸೆಕ್ಯೂರಿಟಿಯನ್ನ ಇಲ್ಲಿ ನಿಯೋಜನೆ ಮಾಡಲಾಗಿರುವಂತದ್ದು. ಬಿಎಂಆರ್ಸಿಎಲ್ ಅಧಿಕಾರಿಗಳು ಕೂಡ ಸ್ಥಳದಲ್ಲೇ ಇದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರು ಮೆಟ್ರೋದಲ್ಲಿ ಪ್ರಯಾಣ ಬೆಳೆಸುವಾಗ ಯಾವುದೇ ರೀತಿಯಾದಂತಹ ಅಹಿತ ಘಟನೆ ಆಗಬಾರ್ದು ಅಂತಾನೂ ಕೂಡ ಇಲ್ಲಿ ಕಾಗಿ ಕಟ್ಟೆಚ್ಚರವನ್ನು ಕೂಡ ವಹಿಸಿರುವಂತದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧದಿಂದ ಡಿಕೆ ಶಿವಕುಮಾರ್ ಅವರ ಪ್ರಯಾಣ ಆರಂಭ ಆಗುತ್ತೆ. ಅಂದ್ರೆ ಬಹಳ ಪ್ರಮುಖವಾಗಿ ಅವರ ಒಂದು ಝೀರೋ ಟ್ರಾಫಿಕ್ ಏನಿದೆ ಅದರಿಂದ ಸಾರ್ವಜನಿಕರ ಕಿರಿಕಿರಿ ಆಗುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ನಿರ್ಧಾರಕ್ಕೆ ಡಿಕೆ ಶಿವಕುಮಾರ್ ಬಂದಿರುವಂತದ್ದು. ಕ್ಯಾಮರಾ ಪರ್ಸನ್ ಸುಶೀಲ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು. ಡಿಕೆ ಶಿವಕುಮಾರ್ ಅವರು ಕನಕಪುರ ಪ್ರವಾಸದಲ್ಲಿರ್ತಾರೆ. ಇವತ್ತು ಇಡೀ ದಿನ ಇವತ್ತು ಪ್ರವಾಸವನ್ನು ಮುಗಿಸಿ ಇವತ್ತು ರಾತ್ರಿ ಅವರು ಬೆಂಗಳೂರಿಗೆ ವಾಪಸ್ ಕೂಡ ಆಗಲಿದ್ದಾರೆ. ಇದು ಹಾರೋಹಳ್ಳಿಯಿಂದ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಸಾಂಸ್ಕೃತಿಕ ಕಲಾ ತಂಡಗಳಿಂದ ಕಾರ್ಯಕ್ರಮ ಕೂಡ ಆರಂಭವಾಗಿದೆ. ಅಂದರೆ ಡಿಕೆ ಶಿವಕುಮಾರ್ ಅವರನ್ನ ಬರಮಾಡಿಕೊಳ್ಳೋದಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ಕನಕಪುರದ ಹಾರೋಹಳ್ಳಿಯ ದೃಶ್ಯಗಳು ಇವೆ.
ಕಲಾ ತಂಡಗಳ ಮೆರುಗು ಕೂಡ ಇರುತ್ತೆ. ಅಲ್ಲಿ ಗಮನಿಸ್ತಾ ಇರಬಹುದು ಹಿಂಭಾಗದಲ್ಲೂ ಕೂಡ ಯಾವ ರೀತಿಯಾಗಿ ನಮ್ಮ ಸಂಸ್ಕೃತಿಯನ್ನ ಈ ಸಂದರ್ಭದಲ್ಲಿ ಅನಾವರಣಗೊಳಿಸುವಂತಹ ಕೆಲಸ ಆಗುತ್ತೆ ಅಂತ ಹೇಳಿ ಡೊಳ್ಳು ಕುಣಿತ ಹೀಗೆ ನಾನಾ ವಿಧದ ಪ್ರಕಾರಗಳನ್ನು ಪ್ರಸ್ತುತಪಡಿಸುವ ಮೂಲಕ ಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಸಂಪ್ರದಾಯಬದ್ಧವಾಗಿ ಸ್ವಕ್ಷೇತ್ರಕ್ಕೆ ಆ ಭಾಗದ ಜನ ಬರಮಾಡಿಕೊಳ್ತಿದ್ದಾರೆ. ಯಾಕಂದರೆ ಮುಖ್ಯಮಂತ್ರಿಗಳಾಗಿ ಇದೇ ಮೊದಲ ಬಾರಿಗೆ ಕನಕಪುರ ಕ್ಷೇತ್ರಕ್ಕೆ ಡಿಕೆ ಶಿವಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ. ಆ ಕ್ಷೇತ್ರದ ಜನ ಹೆಮ್ಮೆ ಪಡುವಂತಹ ದಿನ ಇದು. ಸಿಎಂ ಅವರು ತಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ಬರ್ತಾ ಇದ್ದಾರೆ, ತಮ್ಮ ಪುಣ್ಯ ಭೂಮಿಗೆ ನಮಿಸೋದಕ್ಕೆ ಬರ್ತಿದ್ದಾರೆ ಅನ್ನೋದು ಎಲ್ಲರ ಹೆಮ್ಮೆಯ ಕ್ಷಣ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುನೀಲ್ ಇದ್ದಾರೆ, ನೇರ ಸಂಪರ್ಕದಲ್ಲಿದ್ದಾರೆ ಡಿಕೆ ಶಿವಕುಮಾರ್ ಅವರ ನಿವಾಸದಿಂದ ಸದಾಶಿವನಗರ. ಸುನೀಲ್, ಈಗಾಗಲೇ ಡಿಕೆ ಶಿವಕುಮಾರ್ ಅವರು ಹೊರಡೋದಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಎಷ್ಟೊತ್ತಿಗೆ ಅವರು ಡಿಕೆ ಶಿವಕುಮಾರ್ ಅವರು ಹೊರಡ್ತಾ ಇದ್ದಾರೆ. ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಡಿಕೆ ಶಿವಕುಮಾರ್ ಅವರು ಈಗಷ್ಟೇ ಸದಾಶಿವನಗರದ ನಿವಾಸದಿಂದ ಹೊರಟಂತಹ ದೃಶ್ಯ. ಮೆಟ್ರೋ ನಿಲ್ದಾಣಕ್ಕೆ ಆಗಮಿಸ್ತಾರೆ. ಮೆಟ್ರೋದಲ್ಲೇ ಸಂಚಾರ ಆರಂಭ ಆಗುತ್ತೆ. ಬರ್ತಾರಿರಪ್ಪ ಇಲ್ಲೇ ನಾನು ಕಮಿಷನ್ ಸದಾಶಿವನಗರದ ನಿವಾಸದಿಂದ ಡಿಕೆ ಶಿವಕುಮಾರ್ ಅವರು ಹೊರಗೆ ಬಂದ ತಕ್ಷಣ ಅಲ್ಲಿ ಸಾಕಷ್ಟು ಅಭಿಮಾನಿಗಳು ಬೆಂಬಲಿಗರು ಕೂಡ ನೆರೆದಿದ್ರು. ಅದರ ಜೊತೆಗೆ ಒಂದಷ್ಟು ಸಮಸ್ಯೆಗಳನ್ನ ಹೊತ್ತು ಬಂದವರು ಕೂಡ ಇದ್ದಾರೆ. ಹೊಸ ಸಿಎಂ ಬಂದಿದ್ದಾರೆ, ಈ ಹಿಂದೆ ಏನು ಒಂದಷ್ಟು ಸಮಸ್ಯೆಗಳಿಗೆ ಮುಕ್ತಿ ಸಿಕ್ಕಿಲ್ವೋ, ಪರಿಹಾರ ಸಿಕ್ಕಿಲ್ವೋ, ಅದಕ್ಕೆ ಪರಿಹಾರ ಸಿಗಬಹುದು ಅನ್ನೋ ಭರವಸೆಯನ್ನ ಇಟ್ಕೊಂಡು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಕೈ ಮುಗಿದು ಪರಿಪರಿಯಾಗಿ ಬೇಡ್ಕೊಳ್ತಿದ್ದಾರೆ. ಕೋರ್ಟ್ನಿಂದಲೂ ಕೂಡ ಆದೇಶ ಇದೆ, ಈ ಸಮಸ್ಯೆಯನ್ನ ಆದಷ್ಟು ಬೇಗ ಇತ್ಯರ್ಥಪಡಿಸಿ ಅಂತ ಹೇಳಿ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ತಮ್ಮ ಅಹವಾಲನ್ನ ಸಲ್ಲಿಸಿದ್ದಾರೆ. ಅದನ್ನ ಡಿಕೆ ಶಿವಕುಮಾರ್ ಅವರು ಸ್ವೀಕರಿಸಿದ್ದಾರೆ. ಆದಷ್ಟು ಬೇಗ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನ ಕೊಡ್ತೀನಿ, ತಾಳ್ಮೆಯಿಂದ ಇರಿ ಅಂತಾನೂ ಅವರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇನ್ನೊಂದಷ್ಟು ಮಂದಿ ಅವರಿಗೆ ಶುಭ ಕೋರಬೇಕು ಅಂತ ಹೇಳಿ ಹೂಗುಚ್ಚ, ಹಾರ, ತುರಾಯಿಗಳನ್ನ ತಂದು ಶುಭಾಶಯವನ್ನ ಕೂಡ ತಿಳಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿಕೆ ಸುರೇಶ್ ಅವರು ರೆಡಿಯಾಗಿದ್ದಾರೆ ತಮ್ಮ ಸಹೋದರನ ಜೊತೆಗೆ ತೆರಳುವುದಕ್ಕೆ. ಮಾಧ್ಯಮಗಳಿಗೂ ಕೂಡ ಅವರು ಪ್ರತಿಕ್ರಿಯೆಯನ್ನ ನೀಡಿಲ್ಲ, ಸದ್ಯಕ್ಕೆ ಮಾತನಾಡೋದಕ್ಕೇನೂ ಇಲ್ಲ ಅಂತ ಹೇಳಿ ರಿಯಾಕ್ಟ್ ಮಾಡಿದ್ದಾರೆ ಡಿಕೆ ಸುರೇಶ್ ಅವರು. ಇದು ಗಮನಿಸ್ತಾ ಇದ್ದೀರಲ್ಲ, ಡಿಕೆ ಶಿವಕುಮಾರ್ ಅವರ ಕೈಗೆ ಅವರು ಏನು ಬೇಡಿಕೆಯನ್ನು ಇಟ್ಕೊಂಡು ಬಂದಿದ್ರು ಆ ಪ್ರತಿಯನ್ನ ಕೊಟ್ಟು ನೋಡಿ, ಕೋರ್ಟ್ನಿಂದ ಆದೇಶವೂ ಕೂಡ ಆಗಿದೆ, ಈ ಸಮಸ್ಯೆಗೆ ಆದಷ್ಟು ಬೇಗ ಪರಿಹಾರವನ್ನು ಕೊಡಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡ್ರು. ಇದು ಡಿಕೆ ಶಿವಕುಮಾರ್ ಅವರಿಗೆ ಶುಭಾಶಯವನ್ನು ತಿಳಿಸ್ತಾ ಇರುವಂತಹ ಕ್ಷಣ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಇದೆಲ್ಲವನ್ನ ಕೂಡ ಕ್ಲಿಯರ್ ಮಾಡಿಕೊಂಡು ಡಿಕೆ ಶಿವಕುಮಾರ್ ಅವರು
ವಿಧಾನಸೌಧದ ಮೆಟ್ರೋ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ. ಅಲ್ಲೂ ಕೂಡ BMRCL ಅಧಿಕಾರಿಗಳಿದ್ದಾರೆ. ಅವರು ಡಿ.ಕೆ. ಶಿವಕುಮಾರ್ ಅವರನ್ನು ವೆಲ್ಕಮ್ ಮಾಡಿಕೊಳ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ವಿಧಾನಸೌಧದಿಂದ ಮೆಟ್ರೋದಲ್ಲೇ ಪ್ರಯಾಣವನ್ನು ಬೆಳೆಸ್ತಾರೆ, ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ನಿಲ್ದಾಣದವರೆಗೆ. ಅಣ್ಣ ಸ್ವಲ್ಪ ಜಾಗ ಬಿಡ್ರಿ, ಒಂದು ಸೈಡ್ ಬರೋಣ. ನಾವು